ದಿ ಬಿಗ್ಗೆಸ್ಟ್ ಸ್ಕ್ಯಾಮ್ ಅದು. ನೀವೇನಾದ್ರೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಒಳಗಡೆ ಎಂಟ್ರಿ ಆದ್ರೆ ಸಾಕು ಅವ್ರಿಗೆ 50 ಪೈಸೆ ದುಡ್ಡು ಬರುತ್ತೆ. ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು OTP ನ ವೆರಿಫಿಕೇಶನ್ ಮಾಡಿದ್ರೆ ಅವರಿಗೆ 2 ರೂಪಾಯಿ ದುಡ್ಡು ಬರುತ್ತೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ ಏನು ಹೇಳಿದ್ರು ಅಂತಂದ್ಬಿಟ್ಟು. ಈಗ ಬಿಗ್ ಬಾಸ್ ಆಡಿಷನ್ ಹೌದು ಟ್ರೆಂಡಿಂಗ್ ಅಲ್ಲಂತೂ ಈಗ ನಡೀತದೆ. ಯಾಕಂದ್ರೆ ಸುಮಾರು ಜನ ಇಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ವೆಯ್ಟ್ ಮಾಡ್ತಿದ್ರು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು, ಅದರಲ್ಲೂ ಕೂಡ ಕಂಟೆಸ್ಟೆಂಟ್ ಆಗಿ ಇಲ್ಲಿ ಹೋಗಬೇಕು ಅಂತ ಅಂದ್ಬಿಟ್ಟು ಸುಮಾರು ಜನಕ್ಕೆ ಇಲ್ಲಿ ಆಸೆ ಇದೆ. ಈಗ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕು, ಸ್ಕ್ರೋಲ್ ಮಾಡ್ತಿದ್ರೆ ಸಾಕು, ಬಿಗ್ ಬಾಸ್ಗೆ ನನ್ನ ಕಳ್ಕೊಳ್ಳಿ. ಈಗ ಬಿಗ್ ಬಾಸ್ಗೆ ಹೋಗೋಕ್ಕೆ ನಮಗೂ ಕೂಡ ನಾವೇನೋ ಹೋದ್ರೆ ಆಪರ್ಚುನಿಟಿ ಏನು ಕೊಟ್ಟಿದ್ದಾರೆ, ನಾವೇನಾದ್ರೂ ಹೋದ್ರೆ ಸಪೋರ್ಟ್ ಮಾಡಿ ಅಂತ ಕೂಡ ಇಲ್ಲಿ ವಿಡಿಯೋ ಮಾಡಿ ಹಾಕ್ತಿದ್ದಾರೆ ಸುಮಾರು ಜನ. ಅದರಿಂದ ಟ್ರೋಲ್ ಕೂಡ ಇಲ್ಲಿ ಆಗಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕನ್ನೋದು ನನ್ನ ಒಂದು ಬಹುದೊಡ್ಡ ಕನಸು, ಬಹುದೊಡ್ಡ ಆಸೆ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಹೇಳಿದ್ದಾರೆ. ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇರ್ಬೋದು, ಮತ್ತೆ ಸೋಷಿಯಲ್ ಮೀಡಿಯಾನ ಹೆಚ್ಚಾಗಿ ಇಲ್ಲಿ ಬಳಸೋರು ಇರ್ಬೋದು. ಒಟ್ಟಿನಲ್ಲಿ ನಾನು ಕೂಡ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋದು ಒಂದು ಆಸೆ ಯಾರ್ಯಾರು ಇಟ್ಕೊಂಡಿದ್ದಾರೆ ಇಲ್ಲಿ ಕನ್ಫರ್ಮ್ ಆಗಿ ವಿಡಿಯೋ ಮಾಡಿ ಇಲ್ಲಿ ಹಾಕಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಕಡೆಯಿಂದ ಯಾವಾಗ ಇಲ್ಲಿ ಅಫಿಷಿಯಲ್ ಆಗಿ ವಿಡಿಯೋನ ಇಲ್ಲಿ ಬಿಟ್ರು, ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತಂದ್ರೆ ಈ ರೀತಿಯಾಗಿ ಆಡಿಷನ್ ಇದೆ, ಮತ್ತೆ ಇಲ್ಲಿ ಈ ಒಂದು ವೆಬ್ಸೈಟ್ಗೆ ಹೋಗಿ ವಿಡಿಯೋ ಮಾಡಿ ಹಾಕಿ ಅಂದ್ಬಿಟ್ಟು ಈ ರೀತಿಯಾಗಿ ಬಂತು. ಅದಾಗಿ ತಕ್ಷಣ ನಾನು ಜಸ್ಟ್ ಇವಾಗ ಈ ಒಂದು ವಿಡಿಯೋ ನೋಡಿದ ತಕ್ಷಣ ಅನ್ಸಿದ್ದು ಒಂದೇ, ಏನಪ್ಪ ಒಂದು ಬಿಗ್ ಸ್ಕ್ಯಾಮು ಅಂತ ಅಂದ್ಬಿಟ್ಟು. ಸುಮಾರು ಜನ ಈ ರೀತಿಯಾಗಿ ಹೇಳ್ತಾರಲ್ವಾ, ಈ ರೀತಿಯಾಗಿ ಹೇಳೋರೆ ಫಸ್ಟ್ ಹೋಗಿ ಅದ್ರ ಅಪ್ಡೇಟ್ ಎಲ್ಲ ತಿಳ್ಕೊಂಡಿದ್ದಾರೆ. ಅಂದ್ರೆ ಅವ್ರಿಗೆ ಬಿಗ್ ಬಾಸ್ ಬಗ್ಗೆ ಎಷ್ಟು ಆಸಕ್ತಿ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಅವರು ಮೊದಲನೇದಾಗಿ ಹೇಳ್ತಿರೋ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಈಗ ಅವರು ಲಿಂಕ್ ಅಂತ ಏನಾದ್ರೆ ಕಲರ್ಸ್ ಕನ್ನಡ, ಜಿಯೋ ಹಾಟ್ಸ್ಟಾರ್ ಅಂತ ಬರುತ್ತಲ್ವಾ, ಈ ಒಂದು ಲಿಂಕ್ ನ ಹೋಗಿ ನಾವು ಕ್ಲಿಕ್ ಮಾಡಿದ್ರೆ ಸಾಕಂತೆ 50 ಪೈಸಾ ಇಲ್ಲಿ ಅವ್ರಿಗೆ ಹೋಗುತ್ತಂತೆ. ಅಂದ್ರೆ ಕಲರ್ಸ್ ವಾಹಿನಿಗಿರ್ಬೋದು ಇಲ್ಲ ಜಿಯೋ ಹಾಟ್ಸ್ಟಾರ್ ಇಂಥವ್ರಿಗೆ ಇಲ್ಲಿ ದುಡ್ಡು ಹೋಗುತ್ತೆ, ಈ ಒಂದು ಆ್ಯಪ್ ಏನಿದೆ ಅಲ್ಲಿ ಹೋಗುತ್ತೆ ಅಂತ ಹೇಳಿದ್ರು. ಆ ಒಂದು ವೆಬ್ಸೈಟ್ಗೆ ಅಂದ್ರೆ ಕ್ಲಿಕ್ ಮಾಡಿದ ತಕ್ಷಣ ಅಮೌಂಟ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಚೀಪ್ ಗಿಮಿಕ್ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ಈಗ ಬಿಗ್ ಬಾಸ್ಗೆ ಈ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ವಿಡಿಯೋ ಅಂತ ಹೇಳಿದ ತಕ್ಷಣ ಮೊದಲನೇ ಪಾಯಿಂಟ್ ಅವ್ರು ಹೇಳ್ತಿರೋದು ಏನು ಅಂತಂದ್ರೆ, ಕ್ಲಿಕ್ ಮಾಡಿದ ತಕ್ಷಣ 50 ಪೈಸೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಆ ನಂತರ ಮೊಬೈಲ್ ನಂಬರ್ನ ಇವಾಗ ನಾವು ಎಂಟರ್ ಮಾಡಿದ ತಕ್ಷಣ ಒಂದು ವೆರಿಫಿಕೇಶನ್ ಬರುತ್ತಲ್ವಾ, ಆ ಒಂದು ಕೋಡ್ನ ನಾವಿಲ್ಲಿ ಹಾಕಿದ್ವಿ ಅಂದ್ರೆ ಅದರಿಂದ ಅವ್ರಿಗೆ 2 ರೂಪಾಯಿ ಇಲ್ಲಿ ಹೋಗುತ್ತಂತೆ. ಫಸ್ಟ್ ಲಿಂಕ್ ಕ್ಲಿಕ್ ಮಾಡಿದ್ರೆ 50 ಪೈಸಾ, ಆ ನಂತರ ಮೊಬೈಲ್ ವೆರಿಫಿಕೇಶನ್ OTP ಏನು ಬರುತ್ತೆ ಅದನ್ನ ನಾವು ಹಾಕಿದ ತಕ್ಷಣ ಇಲ್ಲಿ 2 ರೂಪಾಯಿ ಇಲ್ಲಿ ಹೋಗುತ್ತಂತೆ. ಅಂದ್ರೆ ಪರ್ ಹೆಡ್ ಪರ್ ಪರ್ಸನ್. ಈಗ ಯಾರ್ಯಾರು ಮೊಬೈಲ್ ನಂಬರ್ ಹಾಕ್ಬಿಟ್ಟು ಮಾಡಿರ್ತೀರಾ ಅದರಿಂದ ಅವ್ರಿಗೆ ದುಡ್ಡು ಹೋಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಜೊತೆಗೆ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸುಮಾರು ಒಂದು 10 ರಿಂದ 15 ನಿಮಿಷ ಈಗ ವಿಡಿಯೋ ಕೂಡ ಮಾಡಿರ್ತೀವಿ, ಮತ್ತೆ ಆ ಒಂದು ವೆಬ್ಸೈಟ್ ಅಲ್ಲಿ ಒಂದು 15 ರಿಂದ 20 ನಿಮಿಷ ಅಲ್ಲಿ ನಾವು ಟೈಮ್ ಕೂಡ ಸ್ಪೆಂಡ್ ಮಾಡಿರ್ತೀವಲ್ಲ, ಅದರಿಂದನೂ ಕೂಡ ಅವರು ದುಡ್ಡು ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಟೋಟಲ್ ಆಗಿ ಓವರ್ ಆಲ್ ಆಗಿ ಇದೊಂದು ಬಿಗ್ ಬಾಸ್ ಇವಾಗ ಏನೊಂದು ಆಡಿಷನ್ ಅಂತ ಬಿಟ್ಟಿದಾರೋ ಇದೊಂದು ದೊಡ್ಡ ಸ್ಕ್ಯಾಮ್ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ನಮ್ಮಿಂದ ಅವ್ರಿಗೆ ಕೋಟಿ ಗಟ್ಟಲೆ ಈಗ ದುಡ್ಡು ಹೋಗಿದೆ, ಅರ್ಧಕ್ಕರ್ಧ ಅವರು ಈ ಒಂದು ಸೀಸನ್ ಏನಿದೆ ಅದನ್ನ ಆರಾಮಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಕೂಡ ಇಲ್ಲಿ ಅವರು ಮೆನ್ಷನ್ ಮಾಡಿ ಇಲ್ಲಿ ಹೇಳಿದ್ದಾರೆ. ಈ ಒಂದು ವಿಡಿಯೋ ಕ್ಲಿಪ್ಸ್ ಏನಿದೆ ಆ ಒಂದು ವಿಡಿಯೋ ಕ್ಲಿಪ್ಸ್ ಅಲ್ಲಿ ಈಗ ಅರ್ಧಕ್ಕರ್ಧ ದುಡ್ಡು ಅಂತಂದ್ರೆ ಬಿಗ್ ಬಾಸ್ ನಡ್ಸೋಕ್ಕೆ ಎಷ್ಟು ದುಡ್ಡು ಬೇಕೋ ಅದ್ರ ಅರ್ಧದಷ್ಟು ಭಾಗ ಈಗ ನಾವು ಏನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಆಡಿಷನ್ ಅಂತ ಇಲ್ಲಿ ಹೇಳಿದ್ರು, ಅದಕ್ಕೋಸ್ಕರನೇ ಬಿಗ್ ಬಾಸ್ ಮನೆ ಒಳಗಡೆ ಇಲ್ಲಿ ಹೋಗ್ಬೇಕು ಅಂದ್ರೆ ಆ ಒಂದು ಅರಮನೆಗೆ ಇಲ್ಲಿ ಹೋಗ್ಬೇಕು ಅಂತ ಯಾರ್ಯಾರು ಅನ್ಕೊಂಡಿದ್ರೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ. ಅದರಿಂದ ಅವ್ರಿಗೆ ಒಂದು ಅರ್ಧದಷ್ಟು ದುಡ್ಡು ಇಲ್ಲಿ ಹೋಗ್ಬಿಟ್ಟಿದೆ, ಅವ್ರು ಆರಾಮಾಗಿ ಇಲ್ಲಿ ನಡ್ಸ್ಕೊಂಡು ಹೋಗ್ತಾರೆ. ಇದೊಂದು ಬಿಗ್ ಸ್ಕ್ಯಾಮು ಅಂತ ಇಲ್ಲಿ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ಈಗ ಆಡಿಷನ್ ಅಂತ ಇವೆಲ್ಲ ಹೇಳ್ತದಲ್ಲ ಇದೆಲ್ಲ ಫೇಕು. ಆಲ್ರೆಡಿ ಅಲ್ಲಿ ಪರ್ಸನ್ಗಳು ಸೆಲೆಕ್ಟ್ ಆಗ್ಬಿಟ್ಟಿರ್ತಾರೆ, ಸುಮ್ಮನೆ ಇದನ್ನ ಇಲ್ಲಿ ಬಿಟ್ಟಿರೋದು ಅಂತಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಅವ್ರ ಪ್ರಕಾರ ಎಲ್ಲಾನು ಕೂಡ ಅವ್ರು ನೋಡೋದು ಆಂಗಲ್ ಏನು ಅಂತಂದ್ರೆ ದುಡ್ಡು ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಇಲ್ಲಿ ಮಾಡಿದ್ರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ರೆ. ದುಡ್ಡು ಮಾಡಂಗೆ ಇದ್ದಿದ್ರೆ ಇಲ್ಲಿ ಪ್ರತಿ ಸೀಸನ್ ಅಲ್ಲೂ ಕೂಡ ಆಡಿಷನ್ ಅವರು ನಡೆಸ್ಬೋದಿತ್ತಲ್ವಾ. ಸುಮಾರು ಸೀಸನ್ ಆದ್ಮೇಲೆ ಈ ಸೀಸನ್ ಅಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ 13 ಕಾಮನ್ ಪೀಪಲ್ಗೂ ಕೂಡ ಇಲ್ಲಿ ಅವಕಾಶ ಇದೆ ಅಂತ ಅಂದ್ಬಿಟ್ಟು ಯಾಕೆ ಹೇಳ್ಬೇಕಿತ್ತು? ಪ್ರತಿ ಸೀಸನ್ ಅಲ್ಲೂ ಕೂಡ ಒಬ್ರು ಅಥವಾ ಇಬ್ಬರನ್ನ ಇಲ್ಲಿ ಕರೆಸ್ಬಿಟ್ಟು ಇಲ್ಲಪ್ಪ ಆಡಿಷನ್ ಅಲ್ಲಿ ಬಂದಾಗ ಇದೇ ಬೆಸ್ಟ್ ಆಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದು ಅಂತ ಅಂದ್ಬಿಟ್ಟು ಕಲರ್ಸ್ ವಾಹಿನಿಯವ್ರು ಹೇಳ್ಬೋದಿತ್ತು. ಆದ್ರೆ ಈ ರೀತಿಯಾಗಿ ಚೀಪ್ ಆಗಿ ಗಿಮಿಕ್ ಅಂತೂ ಇಲ್ಲಿ ಮಾಡ್ತಲ್ಲ, ಒಟ್ನಲ್ಲಿ ಮಂಕ್ ಬೂದಿ ಅಂತೂ ಇಲ್ಲಿ ಎರ್ಚ್ತಲ್ಲ. ಆಲ್ಮೋಸ್ಟ್ ಸುಮಾರು ಜನ ಇಲ್ಲಿ ಟ್ರೈ ಮಾಡಿರ್ತೀರಾ. ಅಂದ್ರೆ ಒಂದು ವೆಬ್ಸೈಟ್ ಏನಿದೆ ಅವರು ಕಲರ್ಸ್ ವಾಹಿನಿಯಲ್ಲೇ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಇಲ್ಲಿ ಹಾಕಿದ್ದಾರೆ, ಈ ರೀತಿಯಾಗಿ ಅಪ್ಲೈ ಮಾಡಿ. ಯಾಕಂದ್ರೆ 50 MB ಒಳಗಡೆ ಇರಬೇಕು ಅಂತ ಅಂದ್ಬಿಟ್ಟು ಅದ್ರ ಒಳಗಡೆ 50 MB ಒಳಗಡೆನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ಕೆಲವೊಂದ್ಸತಿ ಎರರ್ ಬಂದಿದೆ. ಸ್ವಲ್ಪ ಹೊತ್ತು ಬಿಟ್ಟು ಒಂದು 10-15 ಸತಿ ಇಲ್ಲಿ ಟ್ರೈ ಮಾಡಿದವರು ಇವನ್ ನನ್ನ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು, ಕಮೆಂಟ್ ಕೂಡ ಇಲ್ಲಿ ಹಾಕಿದ್ದಾರೆ. 20ನೇ ಸತಿಗೆ ಅಂದ್ರೆ ಅವ್ರು ಕೌಂಟ್ ಮಾಡ್ಕೊಂಡಿದ್ದಾರೆ, 20ನೇ ಸತಿಗೆ ಒಂದು ಅಪ್ಲೋಡ್ ಆಗಿ ಸಕ್ಸಸ್ಫುಲ್ ಅಂತ ಬಂತು ಅಂತ ಅಂದ್ಬಿಟ್ಟು. ಹೌದು, ಕೆಲವೊಂದ್ಸತಿ ಎರರ್ ಬಂತು. ಅವಾಗ ಇಲ್ಲಿ ಎರರ್ ಬಂದ್ ಆದ್ಮೇಲೆ ಮತ್ತೆ ಇಲ್ಲಿ ಅಪ್ಲೋಡ್ ಮಾಡಿದಾಗ ಇಲ್ಲಿ ಸಕ್ಸಸ್ ಅಂತ ಕೂಡ ಇಲ್ಲಿ ಬಂದಿದೆ. ಖಂಡಿತವಾಗ್ಲೂ ವೀಕ್ಷಕರೇ, ನೀವೇನಾದ್ರೂ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಇದ್ರೆ ಈ ರೀತಿಯಾದ ವಿಡಿಯೋಗಳಿಗೆ ಅಂದ್ರೆ ಈ ತರ ಹೇಳ್ತಾರೆ ಅದೊಂದು ಚೀಪ್ ಗಿಮಿಕ್ಸು. ಫಸ್ಟೇ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಯಾರ್ಯಾರು ಹೋಗ್ಬೇಕು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಆಗ್ಬಿಟ್ಟಿರ್ತಾರೆ ಅಂತ ಹೇಳ್ತಾರಲ್ಲ, ಇದನ್ನ ಯಾವುದನ್ನು ಕೂಡ ನಂಬಕ್ ಹೋಗ್ಬೇಡಿ.
ಯಾಕಂದ್ರೆ ಕಾಮನ್ ಪೀಪಲ್ ಬಂದಾಗ ಗೊತ್ತಾಗುತ್ತೆ ಛೇ ಇಲ್ಲಪ್ಪ ಇವನು ಯಾವನೋ ಹೇಳಿದ ಗೂಬಲ್ ನನ್ನ ಮಗ ಅವ್ನ ಮಾತು ಕಟ್ಕೊಂಡ್ಬಿಟ್ಟು ನಾವು ಈ ಥರ ಮಾಡ್ಕೊಂಬಿಟ್ಟವಲ್ಲ ಅಂತ ಅಂದ್ಬಿಟ್ಟು ಕೊರಗೋದು ಬೇಡ. ಈಗ ಏನು ಹೇಳಿದರೆ ಕಲರ್ಸ್ ವಾಹಿನಿಯವರು ಅದೇ ರೀತಿ ವಿಡಿಯೋ ಮಾಡಿ 50 MB ಒಳಗಡೆ ಮಾಡಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿ, ಖಂಡಿತವಾಗ್ಲೂ ಅಪ್ಲೋಡ್ ಆಗಿಲ್ಲ ಅಂತಂದರೆ ಟ್ರೈ ಮಾಡ್ತಾನೆ ಇರಿ, ಅಪ್ಲೋಡ್ ಅಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಕಲರ್ಸ್ ವಾಹಿನಿಯವರು ಇರ್ಬೋದು ಮತ್ತು ಒಂದು ಟೀಮ್ ಇರ್ಬೋದು, ಏನೊಂದು ಚೀಪ್ ಗಿಮಿಕ್ಕು ಕೂಡ ಇಲ್ಲಿ ಮಾಡ್ತಲ್ಲ. ಇಲ್ಲಿ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ 50 ಪೈಸೆ ಹೋಗುತ್ತೆ, ನಂಬರ್ನ ನಾವು ಇಲ್ಲಿ ಹಾಕಿದ ತಕ್ಷಣ ಅದು ವೆರಿಫೈ ಆಗಿದ ತಕ್ಷಣ ಅವ್ರಿಗೆ 2 ರೂಪಾಯಿ ಹೋಗುತ್ತೆ. ಮತ್ತು ನಾವು ಅದರೊಳಗಡೆ ಸರ್ಚ್ ಮಾಡಿರ್ತೀವಲ್ವಾ, ಯಾಕಂದರೆ ಆ ವೆಬ್ಸೈಟಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿರ್ತೀವಲ್ಲ, ಅದರಿಂದನೂ ಕೂಡ ದುಡ್ಡು ಹೋಗುತ್ತೆ ಅಂತಂದರೆ ಪ್ರತಿ ಸೀಸನಲ್ಲೂ ಕೂಡ ಅವ್ರು ಇದೇ ರೀತಿ ಮಾಡ್ಕೊಂಡು ಬರ್ಬೋದಿತ್ತು. ಆದರೆ ಕಾಮನ್ ಪೀಪಲ್ಗೂ ಕೂಡ ಇಲ್ಲಿ ಅವಕಾಶ ಏನು ಕೊಡ್ತಾ ಇದ್ದಾರೆ ಅಂತಂದರೆ ಬಿಗ್ ಬಾಸ್ ಸೀಸನ್ 12 ಅಂದರೆ ಇಲ್ಲಿವರೆಗೂ ಏನಾಗಿದೆ 12 ಸೀಸನು ಇದು ಸಕ್ಸಸ್ ಆಗಬೇಕು ಅಂತಂದರೆ ಇಲ್ಲಿ ಪ್ರೇಕ್ಷಕರು ಎಲ್ಲರೂ ಕೂಡ ವೀಕ್ಷಕರು ಪ್ರೇಕ್ಷಕರು ಈಗ ಅಭಿಮಾನಿಗಳನ್ನೇ ದೇವರು ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರನೇ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅಂದರೆ ಇದೊಂದು ಬಿಗ್ ಆಪರ್ಚುನಿಟಿ. ಕೆಲವೊಬ್ಬರಿಗೆ ಬಿಗ್ ಬಾಸ್ ಮನೆಗೆ ಹೋಗೋದೇ ಒಂದು ಡ್ರೀಮ್ ಆಗಿರುತ್ತೆ. ನೀವಾಗ ನೋಡೋದು ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕು, ಪ್ರತಿಯೊಬ್ಬರು ಕೂಡ ಬಾಯಲ್ಲಿ ಬರ್ತಿರೋದು ಒಂದೇ. ಇವಾಗ ಟ್ರೆಂಡ್ ಅಂತಾರಲ್ವಾ, ಈಗ ಬಿಗ್ ಬಾಸ್ ಅಂತ ಅಂದಿದ ತಕ್ಷಣ ಅದು ಸ್ಟಾರ್ಟ್ ಆಗಲಿ ಎಂಡ್ ಆಗಲಿ ನಡೀತಿರಲಿ, ಒಟ್ಟಿನಲ್ಲಿ ಬಿಗ್ ಬಾಸ್ ಬಗ್ಗೆ ಮಾತಾಡೋದಂತೂ ಖಂಡಿತವಾಗ್ಲೂ ಇಲ್ಲಿ ಬಿಡೋದೇ ಇಲ್ಲ. ಪಾಸಿಟಿವ್ ಎಷ್ಟು ಮಾತಾಡ್ತಾರೋ ನೆಗೆಟಿವ್ ಕೂಡ ಇಲ್ಲಿ ಅಷ್ಟೇ ಮಾತಾಡ್ತಾನೆ ಇರ್ತಾರೆ. ಆದರೆ ಪಾಸಿಟಿವೇ ಹೆಚ್ಚಾಗಿದೆ, ನೆಗೆಟಿವ್ ಕೂಡ ಸ್ವಲ್ಪ ಇಲ್ಲಿ ಕಡಿಮೆ ಇದೆ ಅಂತ ಹೇಳ್ಬೋದು. ಒಂದು ವೇಳೆ 50-50 ಅಂತ ತಗೊಂಡ್ರೂ ಕೂಡ ಇಲ್ಲಿ ಯಾರು ಜಾಸ್ತಿ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೋ ಅವರೇ ಇಲ್ಲಿ ಜಾಸ್ತಿ ನೋಡ್ತಾ ಇರ್ತಾರೆ. ಅಂದರೆ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಗಳನ್ನ ಇಲ್ಲಿ ತಿಳ್ಕೊತಾ ಇರ್ತಾರೆ. ಯಾವಾಗ ಬರುತ್ತಪ್ಪ, ಯಾರು ಬರ್ತಾರಪ್ಪ, ನಾವಿಲ್ಲಿ ಹೇಳಿದ ನಿಜ ಆಯ್ತಾ ಸುಳ್ಳಾಯ್ತಾ ಅಂತ ಉಂಟು. ಒಂದು ವೇಳೆ ಅವ್ರು ಊಟ ಮಾಡೋದು ಕೂಡ ಇಲ್ಲಿ ತಪ್ಪಿಸ್ಬೋದು. ಬಟ್ ಈ ರೀತಿಯಾಗಿ ಇನ್ಫಾರ್ಮೇಷನ್ ಬೇಡದೇ ಇನ್ಫಾರ್ಮೇಷನ್ ಇರುತ್ತಲ್ಲ ಈ ರೀತಿಯಾಗಿ, ಯಾಕಂದರೆ ಬೇರೆಯವ್ರದ್ದು ಕೂಡ ಆಪರ್ಚುನಿಟಿ ಇಲ್ಲಿ ಕೆಡಿಸ್ಬಿಡ್ಬೇಕು, ಆ ರೀತಿಯಾಗಿ ಇಲ್ಲಿ ಮಾಡ್ತಾ ಇರ್ತಾರೆ. ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡಿ. ಖಂಡಿತವಾಗ್ಲೂ ಒಂದು ಲಕ್ ಅನ್ನೋದು ಇತ್ತು ಅಂತಂದರೆ, ನಿಮ್ಮಲ್ಲಿ ರಿಯಲ್ ಟ್ಯಾಲೆಂಟು ಇತ್ತು ಅಂತಂದರೆ, ಹಂಗಂದ್ರೆ ಟ್ಯಾಲೆಂಟ್ ಎಲ್ಲರಲ್ಲೂ ಕೂಡ ಇಲ್ಲಿ ಇದ್ದೇ ಇರುತ್ತೆ. ರಿಯಲ್ ಟ್ಯಾಲೆಂಟು ಕೆಲವೊಂದ್ಸತಿ ಲಕ್ಕು ಕೂಡ ಬೇಕಾಗೇ ಆಗುತ್ತೆ. ಯಾಕಂದರೆ ಇಮಿಡಿಯೇಟ್ ಆಗಿ ನಾನು ಮಾಡಾಕಿದ್ದಪ್ಪ ಅಂತ ಟ್ಯಾಲೆಂಟ್ ಇತ್ತಪ್ಪ, ಇಲ್ಲಿ ಹೋಗೋಕ್ಕಾಗಲಿಲ್ಲಪ್ಪ, ಆಪರ್ಚುನಿಟಿ ನನಗೆ ಕೊಡಲಿಲ್ಲಪ್ಪ, ನಾನು ವಿಡಿಯೋ ಮಾಡಿ ಇಲ್ಲಿ ಹಾಕಿದ್ದೆ ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಹೇಳ್ಬೋದು. ಆದರೆ ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆ ಬಿಗ್ ಬಾಸ್ ರಿಯಾಲಿಟಿ ಶೋ ಬಗ್ಗೆ ಇಲ್ಲಿ ಎಷ್ಟೊಂದು ಜನ, ಸುಮಾರು ಜನ ಇಲ್ಲಿ ಲೆಕ್ಕನೇ ಹಾಕೋಕ್ಕಾಗಲ್ಲ, ಈ ಒಂದು ರಿಯಾಲಿಟಿ ಶೋ ಬಗ್ಗೆ ಕೆಟ್ಟದಾಗ ಮಾತಾಡೋರು ಕೂಡ ಇಲ್ಲಿ ಇದ್ದಾರೆ, ಮಾತಾಡಿರೋರು ಕೂಡ ಇಲ್ಲಿ ಇದ್ದಾರೆ. ಬಿಗ್ ಬಾಸ್ ಮನೆಯೊಳಗಡೆನೂ ಕೂಡ ಹೋಗಿದ್ದಾರೆ, ಆ ನಂತರ ಅವರು ಚೇಂಜ್ ಆಗಿ ಕೂಡ ಇಲ್ಲಿ ಬಂದಿದ್ದಾರೆ. ನಾವು ಅನ್ಕೊಂಡಿದ್ದೇ ಒಂದು, ಆದರೆ ಇಲ್ಲಿ ಬಿಗ್ ಬಾಸ್ ಇರೋದೇ ಒಂದು ಅಂದ್ಬಿಟ್ಟು. ಮೇನ್ ಆಗಿ ಇದು ಸ್ಕ್ರಿಪ್ಟೆಡ್ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದು ಸ್ಕ್ರಿಪ್ಟೆಡ್ ಅಲ್ವಾ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಬಂದವ್ರಿಗೆ ಗೊತ್ತಿರುತ್ತೆ. ಪ್ರತಿಯೊಬ್ಬರು ಕೂಡ ಸ್ಕ್ರಿಪ್ಟೆಡ್ ಅದು ಇದು ಅಂತ ಯಾರೂ ಕೂಡ ಇಲ್ಲಿ ಹೇಳೇ ಇಲ್ಲ. ಆದರೆ ಒಂದಿಷ್ಟು ನೆಗೆಟಿವ್ ಕಮೆಂಟ್ಸ್ಗಳಂತೂ ಬಂದೇ ಬರುತ್ತೆ. ಈಗ ಟ್ರೆಂಡ್ ಆಗ್ತಿರೋದು ಏನಪ್ಪ ಅಂತಂದರೆ, ಇದೊಂದು ಬಿಗ್ ಸ್ಕ್ಯಾಮು, ಯಾರೂ ಕೂಡ ನಂಬೇಡಿ, ಸುಮ್ಮನೆ ನಿಮ್ಮ ಟೈಮ್ನ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ. ಇದರಿಂದ ಏನೂ ಕೂಡ ಲಾಸ್ ಆಗಲ್ಲ. ತಗೊಳ್ಳೋದೇ ಒಂದು ಸಮಯ, ಒಂದು 10-15 ನಿಮಿಷ ಅಷ್ಟೇ. ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಅವ್ರು ಕೋಟಿಗಟ್ಟಲೆ ಇಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಮುಂಚೆನೇ ಅವ್ರು ಏನಾದರೂ ಅಂದ್ಕೊಂಡಿದ್ರೆ, ಖಂಡಿತವಾಗ್ಲೂ ಈ ಕಳೆದ ಸೀಸನಲ್ಲೂ ಕೂಡ ಇದೇ ರೀತಿ ಅಂದರೆ ಆಡಿಷನ್ ನಡೆಸ್ಬಿಟ್ಟು ಸುಮ್ಮನೆ ಇಲ್ಲ ಯಾರೂ ಸೆಲೆಕ್ಟ್ ಆಗಲಿಲ್ಲ ಅಂತ ಹೇಳ್ಬೋದಿತ್ತು. ಬಟ್ ಇದೇ ಸೀಸನಲ್ಲಿ ಬಂದ್ಬಿಟ್ಟು ಈ ರೀತಿ ಮಾಡೋ ಅವಶ್ಯಕತೆ ಇಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನು. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.